ನಮಸ್ಕಾರ ರೀಪ. ಜವಾರಿ ಕಾಕ ಎಲ್ಲಿ ಹೊಂಟಾನಂದ್ರೆ ಈಗ ಬೀದರದ ಒಂದು ಪ್ರತಿಷ್ಠಿತ ಕ್ಷೇತ್ರಕ್ಕೆ ಹೊಂಟಾನ. ಔರಾದ ಮತಕ್ಷೇತ್ರ ಮೀಸಲು. ಔರಾದ ಮತಕ್ಷೇತ್ರದ ಮೀಸಲ ಪುಣ್ಯವಂತ ಜನರ ಯಾವ ನಿರ್ಣಯ ತಗೊಳಕ್ಕೆ ಹೊಂಟೇರಿ ಅಂದರೆ 2-3 ದಿನದಿಂದ ನಮ್ಮ ಅಲ್ಲಿಯ ಪ್ರತಿನಿಧಿ ಸಮೀಕ್ಷೆ ಮಾಡಿದಾಗ ಅನೇಕ ಅದ್ಭುತ ಘಟನೆಗಳು ಇನ್ನು ಬೆಳಕಿಗೆ ಬಂದು ಅಲ್ಲಿ ಯಾರು ಶಾಸಕರಾಗತಾರ, ಯಾರು ಈಗ ಇದ್ದಂಥ ಮಂತ್ರಿಗಳು ಸೋಲತಾರ ಅನ್ನೋದು ನಿರ್ಣಯ ತಗೊಳ್ಳೋರು ಔರಾದ ಮತಕ್ಷೇತ್ರದವರು. ಆದರೆ ಅಲ್ಲಿ ಯಾರು ಈಗ ಬಂದು ಅಲ್ಲಿ ತಳ ಊರ್ಯಾರ ಗೊತ್ತೈತೇನ್ರಿ? ಕರ್ನಾಟಕ ರಾಜ್ಯ ಸರ್ಕಾರದ 7 ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದಂಥ ಒಬ್ಬ IAS ಪದವೀಧರ, ಹೃದಯವಂತ, ಜನಾನುರೋಗಿ, ಭರವಸೆಯ ಬೆಳಕಾಗಿ ಒಳ್ಳೆಯ ವ್ಯಕ್ತಿ, ಒಂದು IAS ಪದವೀಧರ ಔರಾದ ಮತಕ್ಷೇತ್ರದಿಂದ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂಥ ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್. ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್ ಅಂದ್ರೆ ಕರ್ನಾಟಕದ ಜನತೆ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಇದೇ ವಿಧಾನಸಭೆಯಲ್ಲಿ 3ನೇ ಮಹಡಿಯಲ್ಲಿ ಅವರು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಸಾವಿರಾರು ಜನರ ಅಹವಾಲುಗಳನ್ನು ಸ್ವೀಕರಿಸುತ್ತಿದ್ದರು. ಸ್ವೀಕಾರ ಮಾಡಿದ ತಕ್ಷಣ ಪರಿಹಾರ ಕೊಡಿಸ್ತಿದ್ದರು. ಎಷ್ಟೋ ಲಕ್ಷ ಜನ ಅವ್ರ ಹತ್ರ ಹೋಗಿ ಪರಿಹಾರ ತಗೊಂಡಿರಿ, ನಿಮ್ಮ ದೂರ ದುಃಖ ದುಮ್ಮಾನಗಳನ್ನು ಅವಳಿಗೆ ಹೇಳಿದಿರಿ, ಸಂಬಂಧಪಟ್ಟ ಇಲಾಖೆಗಳಿಗೆ ಅವರಿಂದ ಅನುದಾನ ತಗೊಂಡಿರಿ. ಇದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯದ ಈ IAS ಆಫೀಸರ್ ಬಹಳ ಹೃದಯವಂತ, ನಯ ವಿನಯದಿಂದ ಮಾತನಾಡಿಸುವಂಥ IAS ಇದ್ದರೂ ಸಹಿತ ದೊಡ್ಡ ಚೇಂಬರ್ದಲ್ಲಿ ಐಷಾರಾಮಿಯಲ್ಲಿ ಕೂಡುವಂಥ ವ್ಯಕ್ತಿಯಲ್ಲ, ಜನಸಾಮಾನ್ಯನಂತೆ ಕೂಡುವಂಥ ವ್ಯಕ್ತಿ, ಎಲ್ಲರನ್ನು ಕರೆದು ಮಾತನಾಡಿಸುವಂಥ ವ್ಯಕ್ತಿ ಡಾಕ್ಟರ್ ಭೀಮಸೇನ್ ರಾವ್ ಶಿಂದೆ ಇಂದು ಔರಾದ ಮತಕ್ಷೇತ್ರ ಮೀಸಲ ಅಭ್ಯರ್ಥಿಯಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇನ್ನು ಕಣಕ್ಕೆ ಇಳಿದಾರ. ಇನ್ನು ಅಲ್ಲಿ ಔರಾದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರುದಂತೂ ಗ್ಯಾರಂಟಿ. ಯಾಕೆ ಈ ಸುದ್ದಿ ಹೇಳಕತ್ತಾನ ಕಾಕ ಅಂತಿರ್ಬೇಕು? ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಪರಿಚಿತ ಇಲ್ಲ ನಂಗಿಲ್ಲ. 224 ಕ್ಷೇತ್ರದ ಜನತೆ ಅವ್ರ ಹತ್ರ ಹೋಗಿ, ಶಾಸಕರು ಸಹಿತ ಅವ್ರ ಹತ್ರ ಹೋಗಿ ಕೂಡ್ತಿದ್ರು, ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡ್ರಿ, ನಮಗೆ ಅನುದಾನ ಬೇಕಂಥೇಳಿ. ಅಂಥ ವ್ಯಕ್ತಿ ಇವತ್ತು ಶಾಸಕ ಆಗಾಕ ಹೊಂಟಾರಂದ್ರೆ ಇನ್ನು ಔರಾದ ಮತಕ್ಷೇತ್ರದ ಪುಣ್ಯವಂತ ಜನರು ಇಂಥವರಿಗೆ ಮತ ಹಾಕಿ ಇನ್ನು ವಿಧಾನಸಭೆ ಪ್ರವೇಶ ಮಾಡುವ ನಿರ್ಣಯ ತೆಗೆದುಕೊಳ್ಳುವಂಥ ಹಕ್ಕನ್ನು ನಿಮಗೆ ಐತಿ ಅಂದಮೇಲೆ ಔರಾದ ಭಾಳ ಹಿಂದುಳಿದ ಕ್ಷೇತ್ರ. ಏನು ಅಭಿವೃದ್ಧಿ ಆಗೈತ್ರಿ ಔರಾದ ಮತಕ್ಷೇತ್ರ? ಈ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಸಲುವಾಗಿ ತಮ್ಮದೇ ಆದಂಥ IAS ಅಧಿಕಾರಿ ಒಂದು ರೂಪರೇಷೆಗಳ ಪ್ರಣಾಳಿಕೆಯನ್ನು ತಯಾರು ಮಾಡ್ಯಾರ. ದೇಶ ವಿದೇಶಗಳಲ್ಲಿ ಅನಿವಾಸಿ ಭಾರತೀಯರು ಇವರ ಮಿತ್ರರು ಇದ್ದ ಕಾರಣ ಅಲ್ಲಿಯ 100 ಕೋಟಿ ಬಂಡವಾಳಗಳನ್ನು ತಂದು ಇಲ್ಲಿ ಅನಿವಾಸಿ ಭಾರತೀಯರಿಂದ ಇದೇ ಔರಾದ ಮತಕ್ಷೇತ್ರದಲ್ಲಿ ಅನೇಕ ಕಾರ್ಖಾನೆಗಳನ್ನು ತಯಾರು ಮಾಡಿ ಕನಿಷ್ಠ 25,000ಕ್ಕಿಂತಲೂ ಹೆಚ್ಚು ಜನರಿಗೆ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡುವ ಸಲುವಾಗಿ ನೀಲನಕ್ಷೆ ತಯಾರು ಮಾಡಿ ಚುನಾವಣೆಗೆ ಧುಮುಕುವಂಥ ಕರ್ನಾಟಕ ರಾಜ್ಯದ ಏಕೈಕ ಅಭ್ಯರ್ಥಿ ಅಂದರೆ ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್. ಭೀಮಸೇನ್ ಶಿಂದೆ ರಾವ್ ಹತ್ರ ಎಲ್ಲರೂ ಹೋಗಿರ್ಬೇಕ್ರಿ. ಸುದ್ದಿ ನೋಡಿದ ತಕ್ಷಣ ಎಷ್ಟೋ ಜನ ಅವ್ರ ಚೇಂಬರ್ದಲ್ಲೇ ಮಂತ್ರಿಗಳ ಕಚೇರಿಯಲ್ಲಿ ಇರ್ತಿರಲಿಲ್ಲ, ಮುಖ್ಯಮಂತ್ರಿಗಳ ಜನತಾ ದರ್ಶನದಲ್ಲಿ ಇರ್ತಿರಲಿಲ್ಲ. ಆದರೆ ಡಾಕ್ಟರ್ ಭೀಮಸೇನ್ ರಾವ್ ಶಿಂದೆ ಅವ್ರ ಹತ್ರ ಹೋದ್ರೆ ನಮ್ಮ ಕೆಲಸ ಗ್ಯಾರಂಟಿ ಆಕೈತೆ ಅನ್ನೋದು ಎಷ್ಟೋ ಮಂದಿ ಅಪಘಾತಕ್ಕೀಡಾದವರು, ಹೃದಯ ಕಾಯಿಲೆ ಇದ್ದವರು, ಹೆರಿಗೆಯ ಸಮಯದಲ್ಲಿ ಸಾವನ್ನಪ್ಪಿದವರು, ಅನೇಕ ದೌರ್ಬಲ್ಯಗಳ ವಿಕಿರಣ ಕಾರಣದಿಂದ ಅನೇಕ ರೋಗ ವಾಸಿಯಾಗಲಾರದಂಥ ರೋಗಿಗಳು ಸಹಿತ ಹೋಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಇದೇ ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಸೇರಿ ಅವರ ಜೊತೆ ಚರ್ಚೆ ಮಾಡಿ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಚೆಕ್ ಮುಖಾಂತರ ಕೊಡಿಸಿದ್ದು ಕರ್ನಾಟಕ ರಾಜ್ಯದ ಇತಿಹಾಸ ತೆಗೆದು ನೋಡ್ರಿ. ಎಷ್ಟು ಕೋಟಿ ರೂಪಾಯಿ ಭೀಮಸೇನ್ ಶಿಂದೆ ರಾವ್ ಶಿಫಾರಸು ಮಾಡಿದ್ದು ಸಿಗ್ತಾವೆ ನಿಮಗೆ. ಆ ಜನ ಇನ್ನೂ ಬದುಕ್ಯಾರ್ರಿ. ಅವ್ರದ್ದೆಲ್ಲ ಪ್ರಾರ್ಥನೆ ದೇವ್ರ ಹತ್ರ. ಆ ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್ ಉನ್ನತ ಸ್ಥಾನ ಕೊಡ, ಆರೋಗ್ಯ ಕೊಡ, ಒಳ್ಳೆಯ ಭವಿಷ್ಯ ಕೊಡ. ಅಂಥ ನಯವಿನಯದ ಹೃದಯವಂತ ಡಾಕ್ಟರ್ ಭೀಮಸೇನ್ ಶಿಂದೆ ರಾವ್ ಔರಾದ ಮತಕ್ಷೇತ್ರದಿಂದ ಈಗ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಾಕತ್ತಾರಂದ್ರೆ
ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೊತೆ ಒಡನಾಟ ಸಂಬಂಧ ಇಟ್ಕೊಂಡವರು ನೇರವಾಗಿ ಹೈಕಮಾಂಡ್ ಮತ್ತು KPCCಯಲ್ಲಿ ಈಗ ಎಷ್ಟು ಜನ ಮುಖ್ಯಮಂತ್ರಿ ಅದಾರ, ಎಷ್ಟು ಜನ ಮಂತ್ರಿಗಳದಾರ, ಅವರು ಎಲ್ಲರೂ ಸಹಿತ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಹತ್ರ ಹೋಗಿ ತಮ್ಮ ಕೆಲಸಗಳನ್ನು ಅನುದಾನವನ್ನು ಮಂಜೂರಾತಿ ಮಾಡ್ಕೋತಿದ್ರು. ಇದನ್ನು ಭಾಳ ಕೂಲಂಕುಷವಾಗಿ ಕೇಳ್ರಿ. ಇದೇ KPCC ಅಧ್ಯಕ್ಷರು DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, 5 ಜನ ಕಾರ್ಯಾಧ್ಯಕ್ಷರಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದರು, ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನ ಮಂತ್ರಿಗಳಿದ್ದರು. ಆ ಮಂತ್ರಿಗಳು ಸಹಿತ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಚೇಂಬರ್ದಾಗ ಹೋಗಿ ಕುಂತಿದ್ರು. ಮುಖ್ಯಮಂತ್ರಿಗಳ ನೇರ ಸಂಪರ್ಕದ ಕೊಂಡಿ, ನೇರ ಸಂಪರ್ಕದ ಸೇತುವೆ ಅಂದರೆ ಡಾಕ್ಟರ್ ಭೀಮಸೇನ್ ಶಿಂದೇರಾವ್. ಭೀಮಸೇನ್ ಶಿಂದೇರಾವ್ ಹತ್ರ ಹೋದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಂಡಂಥ ವ್ಯಕ್ತಿಯಲ್ಲ, ಯಾವುದೇ ಒಂದು ರೂಪಾಯಿ ಹಣಕ್ಕೆ ಅಪೇಕ್ಷೆ ಪಟ್ಟು ಯಾವುದೇ ಅವ್ಯವಹಾರ ಕಲಂಕ ಹಚ್ಚಿಕೊಳ್ಳಲಾರದಂಥ ಒಬ್ಬ IAS ಆಫೀಸರ್ ಅಂದರೆ ಡಾಕ್ಟರ್ ಭೀಮಸೇನ್ ಶಿಂದೇರಾವ್. ಇಂಥ ವ್ಯಕ್ತಿ ವಿಧಾನಸಭಾ ಪ್ರವೇಶ ಮಾಡಿದ್ರೆ ಸರ್ವಾಂಗೀಣ ಅಭಿವೃದ್ಧಿ ಅವರಾದ ಆಕೈತಿ. ಅದು ಹೆಂಗೆ ಆಕೈತಿ ಕಾಕ ಅಂದ್ರೆ ಇವರಿಗೆ ಅನುದಾನಗಳು ಎಷ್ಟದಾವು, ಯಾವ ಹೆಡ್ನ್ಯಾಗ ಅನುದಾನ ಬರ್ತೈತಿ, ಯಾವ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅನುದಾನಗಳು ಹರಿದು ಬರ್ತಾವ, ಯಾವ ಕ್ಷೇತ್ರಕ್ಕೆ ಈ ಅನುದಾನ ಸದುಪಯೋಗ ಆಕೈತಿ ಅನ್ನೋದು ಬೈಪಾಟ್ ಐತಿ ಅವ್ರ ತಲೆಯಾಗ. 7 ಮುಖ್ಯಮಂತ್ರಿಗಳ ಜೊತೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಷ್ಟು ಸಾಮಾನ್ಯ ಅಲ್ರಿ. 224 ಕ್ಷೇತ್ರದ ಶಾಸಕರು, 40ರಿಂದ 50 ಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಗಳು, ಎಲ್ಲರ ಜೊತೆ ಒಡನಾಟಿ ಸಂಬಂಧ, ಯಾವುದೇ ಪಕ್ಷವಿದ್ದರೂ ಸಹಿತ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆ ಜನ ಇವತ್ತು ಬದುಕ್ಯಾರ, ಆ ಜನ ಇವತ್ತು ದೇವರ ಮೊರೆ ಹೋಗಿ ಬೇಡಾಕತ್ತಾರ. ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಜನ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಅವರಿಂದ ಸಹಾಯ ತಗೊಂಡಿರಿ, ಅವರು ಕೈ ಎತ್ತಿ ದೇವರ ಹತ್ರ ಪ್ರಾರ್ಥನೆ ಮಾಡಿರಿ. ಈ ಮಹಾನುಭಾವ ಒಳ್ಳೆಯ ವ್ಯಕ್ತಿ, ಭರವಸೆಯ ಶಕ್ತಿ, ದೇವ್ರ ಇಂಥ ರೂಪದಾಗ ಅವರಾದ ಮತಕ್ಷೇತ್ರದ ಮತದಾರರಿಗೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಳಿಸ್ಯಾನಂದ್ರೆ ನೆಟ್ಟಗ ವಿಧಾನಸಭಾ ಪ್ರವೇಶ ಮಾಡೋದು ಖಚಿತ ಅಂತ ಹೇಳ್ಬೇಕು ನೀವು. ಈ ಸುದ್ದಿ ನೋಡಿದ ತಕ್ಷಣ ಅವರಾದ ಮತ ಬೀದರ್ದಾಗ ತಲ್ಲನ ಮೂಡ್ತೈತ್ರಿ. ಯಾಕಂದ್ರೆ ಡಾಕ್ಟರ್ ಭೀಮಸೇನ್ ರಾವ್ ಎಲ್ಲರ ಮನೆ ಮಗನಾಗಿ ಕೆಲಸ ಮಾಡುವಂಥ ವ್ಯಕ್ತಿ, ಯಾರ ಜೊತೆ ವೈರತ್ವ ಮತ್ತು ದ್ವೇಷ ಮಾಡುವಂಥ ವ್ಯಕ್ತಿಯಲ್ಲ, ಬಹಳ ಸಹಾನುಭೂತ ವ್ಯಕ್ತಿ, ಅತ್ಯುನ್ನತ ಹುದ್ದೆ ಪಡೆದಂಥ ವ್ಯಕ್ತಿ. ಅವರ ಧರ್ಮಪತ್ನಿಯು ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆ ಪಡೆದಂಥ ವ್ಯಕ್ತಿ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜದಲ್ಲಿ ಲೆಕ್ಚರ್ ಆಗಿ ನಮಗೆ ವಿದ್ಯಾಭ್ಯಾಸ ನೀಡಿದಂಥ ಮಹಾಗುರು ಇದೇ ಡಾಕ್ಟರ್ ಭೀಮಸೇನ್ ಶಿಂದೇರಾವ್. ನನಗೂ ಸಹಿತ ಇವರು ಶಿಕ್ಷಣ ಕೊಟ್ಟಾರ. ಆ ಶಿಕ್ಷಣದ ಅವರ ಆಶೀರ್ವಾದದಿಂದ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ನಂಬರ್ 1 ಚಾನಲ್ ಬೆಳೀಲಿಕ್ಕೆ ಇಂಥ ಮಹಾನ್ ಗುರುಗಳ ಆಶೀರ್ವಾದದಿಂದ ಅವರ ಸುದ್ದಿ ಶಾಸಕ ಆಗೋ ಸಲುವಾಗಿ ನಾ ಬಿತ್ತರ ಮಾಡಾಕತ್ತನಂದ್ರೆ ನನಗೆ ಅಷ್ಟು ಹೆಮ್ಮೆ. ಅವರಾದ ಮತಕ್ಷೇತ್ರದವರಿಗೆ ಒಂದು ವಿನಂತಿ ಮಾಡ್ತೀನಿ, ಇಂಥ ವ್ಯಕ್ತಿಗೆ ವಿಧಾನಸಭಾ ಕಳಿಸಿದ್ರೆ ನಿಮ್ಮ ಕ್ಷೇತ್ರ ಯಾವಾಗಲೂ ಸರ್ವಾಂಗೀಣ ಅಭಿವೃದ್ಧಿ ಆಕೈತಿ. ನೀರಿನ ಹರಿಕಾರಾಗಿ ಕೆಲಸ ಮಾಡ್ತಾರ, ಪ್ರತಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸೌಲಭ್ಯ ಕೊಡ್ತಾರ, ಆಸ್ಪತ್ರೆಗಳ ಸೌಲಭ್ಯ ಕೊಡ್ತಾರ, ಒಳ್ಳೊಳ್ಳೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ತಾರ. ಇವರಲ್ಲಿ ಕಾಯಕಲ್ಪ ಐತಿ, ಸ್ವಾವಲಂಬನ ಬದುಕು ಮಾಡುವಂಥ ಶಕ್ತಿ ಐತಿ. ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಇವರ ಇತಿಹಾಸವನ್ನು ತೆಗೆದು ನೋಡ್ರಿ. ಅವರಾದಕ್ಕೆ ಬಂದಾರಂದ್ರೆ ಮನೆ ಮಗನಾಗಿ ಮನೆ ದೇವರಾಗಿ ಅವರನ್ನು ಒಳಗೆ ತಗೋರಿ. ಒಳ್ಳೆಯ ವ್ಯಕ್ತಿ ಅದಾರ ಅಂತೇಳಿ ನಾ ಭಾಳ ಹೆಮ್ಮೆಯಿಂದ ಹೇಳಾಕತ್ತೀನಿ. ಕಾಕಾನ ಚಾನಲ್ ಭಾಳ ಪ್ರೀತಿಯಿಂದ ಬೀದರ್ ಜಿಲ್ಲೆದವ್ರು ಮತ್ತು ಅವರಾದ ಮತಕ್ಷೇತ್ರದವ್ರು ನೋಡ್ತಿರಲ್ಲ, ಅದರ ಸಲುವಾಗಿ ನಂಬರ್ 1 ಚಾನಲ್ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಏನು ಸಾಧನೆ ಮಾಡಿದಾರ, ಅಲ್ಲಿ ಅವರಾದ ಮತಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಕಾರ್ಯಕ್ರಮಗಳನ್ನ ಹಾಕೊಂಡಾರ, ಯಾವ ರೀತಿ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಾಕತ್ತಾರ, ಸಂಪೂರ್ಣ ದೃಶ್ಯಗಳನ್ನ ಹಾಕಾಕತ್ತೀನಿ. ಅವರಾದದಲ್ಲಿ ಏನು ಮುಂದೆ ಮಾಡಬೇಕನ್ನೋದು ಸಹಿತ ಪ್ರಕಟಣೆ ಮುಖಾಂತರ ತಿಳಿಸಿದಾರ. ಸಂಪೂರ್ಣವಾಗಿ ನೋಡ್ರಿ. ಇಂಥ ವ್ಯಕ್ತಿನ ಬೆಂಬಲಿಸಿದ್ರೆ ನೀವು ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಅವರಾದ ಮತಕ್ಷೇತ್ರ ಇವತ್ತು ಕರ್ನಾಟಕ ನೋಡು ಹಂಗೆ ಮಾಡ್ತಾರೆ ಡಾಕ್ಟರ್ ಭೀಮಸೇನ್ ಶಿಂದೇರಾವ್. ಹಾಗಾದ್ರೆ ನಿಮ್ಮ ಅನಿಸಿಕೆಗಳನ್ನು ಕಾಕಾನ ಚಾನಲ್ ನಂಬರ್ 1 ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಇಂಥ ವ್ಯಕ್ತಿ ಸುದ್ದಿ ಹೇಳೋ ಸಲುವಾಗಿ ಇನ್ನೂ ನನಗೆ ಹುರುಪು ಬರ್ತೈತಿ. ಅವರ ಪ್ರತಿಯೊಂದು ಬಾಲ್ಯದಿಂದ ಹಿಡಿದು ಸಂಪೂರ್ಣವಾದ ವಿವರ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಹಾಗಾದ್ರೆ ಕಾಕಾಗ ಒಂದು ವಿರಾಮ ಕೊಡ್ತೀರಿ, ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದ ಇಡೀ ಜನ ಇವತ್ತು ಸಿದ್ದರಾಮಯ್ಯವರ
75 ವರ್ಷದ ಅಮೃತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ರಾಷ್ಟ್ರಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಒಬ್ಬ ಸರಳ ವ್ಯಕ್ತಿ ಎಲ್ಲ ಜನ ಜೊತೆಗೆ ಬೆರೆತು ಎಲ್ಲರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಎಲ್ಲರೂ ಕೂಡಿ ನಾಳೆ ಅವರ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದು ತುಂಬಾ ಸಂತೋಷವಾಗಿದೆ. ನಾನು ಔರಾದಿಂದ ಬಂದಿದ್ದೇನೆ ಮತ್ತು ಔರಾದಿಂದ 250 ಜನರು ಈಗಾಗಲೇ ಬೀದರಿಂದ ದಾವಣಗೆರೆಗೆ ಬರ್ತಾ ಇದ್ದಾರೆ ರೇಲ್ ಮುಖಾಂತರ. ಅವರನ್ನು ನಾವು ನಾಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ. ಮತ್ತು ಹೀಗೆ ಇವತ್ತು ಈ ಲೇಸರ್ ಶೋ ನಮ್ಮ ಹೈದರಾಬಾದ್ ಮಿತ್ರರು ಏನು ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಪಾಲ್ಗೊಂಡಿದ್ದೇವೆ. ಲೇಸರ್ ಶೋ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಆಧುನಿಕ ಒಂದು ಜಗತ್ತಿನಲ್ಲಿ ಯಾವ ರೀತಿ ಪ್ರದರ್ಶನ ಮಾಡಬೇಕು ಅನ್ನೋದು ಮಾದರಿಯಾಗಿದೆ. ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಜೀವನ ಚರಿತ್ರೆ ಬಗ್ಗೆ ಬಿಂಬಿಸುವಂತ ಒಂದು ವಿಷಯವಾಗಿದೆ. ನಾಳಿನ ಈ ಒಂದು ಪ್ರದರ್ಶನ ಮತ್ತು ಆಚರಣೆ ಎಲ್ಲ ನಾಡಿನ ಜನರಿಗೆ ಸಂತೋಷ ತರಲಿ ಅಂತ ಹೇಳಿ ಅವರಿಗೆ ಸಾವಿರಾರು ವರ್ಷ ಅವರು ಬಾಳೆ ಬದುಕಿ ನಮ್ಮ ನಾಡಿಗೆ ಬಡ ಜನರಿಗೆ ಇನ್ನೂ ಅವರ ಹೆಚ್ಚಿನ ಸೇವೆ ಸಲ್ಲಿಸಿ ಅವರು ನಮ್ಮನ್ನು ಆಶೀರ್ವಾದ ಮಾಡಬೇಕಾಗಿ ನಾನು ಅವರಲ್ಲಿ